ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಜೂನ್ 3ರಂದೇ ರಚನೆಯಾಗುತ್ತಾ ಹೊಸ ಸರ್ಕಾರ. ಡಿಕೆ ಶಿವಕುಮಾರ್ ಜೊತೆಗೆ 12 ಸಚಿವರ ಪದಗ್ರಹಣ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಇದ್ದಂಥವರೇ ಈ ಬಾರಿಯ ಸಂಪುಟದಲ್ಲೂ ಕಂಟಿನ್ಯೂ ಆಗ್ತಾರಾ? ಡಿಕೆಶಿ ಸಂಪುಟದಲ್ಲಿ ಇರುವಂತಹ ಪ್ರಶ್ನೆಯನ್ನು ಹುಟ್ಟಾಗ್ತಾ ಇದೆ. ಹಿರಿಯರಿಗೆ, ಅನುಭವಿಗಳಿಗೆ ಮನ್ನಣೆ ನೀಡ್ತಾರಾ ಡಿಕೆಶಿ? 3 ದಲಿತ, 3 ಲಿಂಗಾಯತ, 3 ಒಕ್ಕಲಿಗ, 1 ಅಲ್ಪಸಂಖ್ಯಾತ, 1 OBC ಸಮುದಾಯಕ್ಕೆ ಅವಕಾಶ ಸಿಗಬಹುದು ಎನ್ನುವಂಥ ಲೆಕ್ಕಾಚಾರದ ಮಾತುಗಳು ಈಗ ಶುರುವಾಗಿದೆ. ಅದರಲ್ಲಿ ಮೊದಲ ಸಂಭಾವ್ಯ ಪಟ್ಟಿಯಲ್ಲಿರುವವರು ಯಾರು? ಯಾಕಂತ ಹೇಳಿದ್ರೆ ಇಲ್ಲಿ ಜಾತಿವಾರು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. ಹಾಗಾಗಿ ಮೊದಲ ಸಂಭಾವ್ಯ ಪಟ್ಟಿಯಲ್ಲಿ ಯಾರ್ಯಾರಪ್ಪ ಇದ್ದಾರೆ ಅಂತ ನೋಡೋದಾದ್ರೆ ಡಾಕ್ಟರ್ ಜಿ ಪರಮೇಶ್ವರ್, KJ ಜಾರ್ಜ್, MB ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಯತೀಂದ್ರ ಸಿದ್ದರಾಮಯ್ಯ, ಕೃಷ್ಣ ಭೈರೇಗೌಡ, ಈಶ್ವರ್ ಖಂಡ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್, ಜಮೀರ್, ರಾಮಲಿಂಗಾ ರೆಡ್ಡಿ, ಚಲುವರಾಯಸ್ವಾಮಿ, ಶಿವರಾಜ್ ತಂಗಡಗಿಯ ಹೆಸರು ಈಗ ಬಹಳಷ್ಟು ಕೇಳಿ ಬರ್ತಾ ಇರುವಂತಹ ಹೆಸರು. ಒಂದು ಕಡೆ ಇದನ್ನ ಭಾರಿನೇ ಹುಷಾರಾಗಿ ಒಂದೊಂದೇ ಹೆಜ್ಜೆ ಇಟ್ಟು ತೆಗೆದುಕೊಳ್ಳುವಂತಹ ನಿರ್ಧಾರ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಹಿರಿಯರಿಗೆ ಜೊತೆಗೆ ಅನುಭವಿಗಳಿಗೆ ಮನ್ನಣೆ ಸಾಧ್ಯತೆ ಇದೆ. ಡಿಕೆಶಿ ಸಂಪುಟದಲ್ಲಿ ಈಗ ನಾವು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂಥವರನ್ನೇ ನೋಡಬಹುದು ಅನ್ನೋದಾದ್ರೆ ಯಾರ್ಯಾರು ಇರ್ತಾರೆ ಅಂತ ನೋಡೋದಾದ್ರೆ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತಹ ಹೆಸರು 3 ದಲಿತ, 3 ಲಿಂಗಾಯತ, 3 ಒಕ್ಕಲಿಗ, 1 ಅಲ್ಪಸಂಖ್ಯಾತ, 1 OBC ಸಮುದಾಯಕ್ಕೆ ಇಲ್ಲಿ ಸಚಿವರಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ಕೇಳಿ ಬರ್ತಾ ಇರುವಂಥ ಹೆಸರು. ಅದರಲ್ಲಿ ಪಟ್ಟಿ ಸಿದ್ಧವಾಗಿದೆ ಅಂತ ಹೇಳಲಾಗ್ತಾ ಇದೆ. ಆ ಪಟ್ಟಿಯಲ್ಲಿ ಯಾರ್ಯಾರಪ್ಪ ಇದ್ದಾರೆ ಅಂತ ಹೇಳಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್. ಯಾಕಂತ ಹೇಳಿದ್ರೆ ಈಗಾಗಲೇ ಗೃಹ ಮಂತ್ರಿಗಳಾಗಿ ಕರ್ತವ್ಯವನ್ನ ನಿರ್ವಹಿಸಿದಂಥವರು ಬಹಳಷ್ಟು ಅನುಭವಿ ರಾಜಕಾರಣಿ. KJ ಜಾರ್ಜ್, MB ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಯತೀಂದ್ರ ಸಿದ್ದರಾಮಯ್ಯ, ಕೃಷ್ಣ ಭೈರೇಗೌಡ, ಈಶ್ವರ್ ಖಂಡ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಜಮೀರ್, ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಜಮೀರ್, ರಾಮಲಿಂಗಾ ರೆಡ್ಡಿ, ಚಲುವರಾಯಸ್ವಾಮಿ, ಶಿವರಾಜ್ ತಂಗಡಗಿಯ ಹೆಸರು ಭಾರಿನೇ ಕೇಳಿ ಬರ್ತಾ ಇದೆ. ಚೆನ್ನಾಗಿ ಮಾಡಿದ್ರಿ ಇದನ್ನು ಯಾಕೆ ಹಾಗಾಗಿ ಎಲ್ಲರೂ ಕೂಡ ನಾಯಕರು, ಅಭಿಮಾನಿಗಳು ಚೆನ್ನಾಗಿ ಮಾಡಿದ್ರಿ ಇದನ್ನು ಯಾಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರತಿನಿಧಿ ರಾಕೇಶ್, ಸದ್ಯಕ್ಕೆ ಈಗಾಗಲೇ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂಥ ಸಚಿವರನ್ನ ನೋಡಿದ್ವಿ. ಆದರೆ ಈಗ ಡಿಕೆಶಿ ಸಂಪುಟದಲ್ಲಿ ಯಾರಿಗೆಲ್ಲ ಅವಕಾಶ ಸಿಗಬಹುದು, ಅದರಲ್ಲೂ ಕೂಡ ಹಿರಿಯರಿಗೆ, ಅನುಭವಿಗಳಿಗೆ ಅತಿಯಾದ ಮನ್ನಣೆ ಸಿಗುವಂಥ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಯಾರಿಗೆಲ್ಲ ಮತ್ತೆ ಆ ಒಂದು ಅವಕಾಶ ಸಿಗಬಹುದು ರಾಕೇಶ್? ಸರ್ಕಾರ ಅಸ್ತಿತ್ವಕ್ಕೆ ಬರುವುದಕ್ಕಿಂತ ಮೊದಲೇ ಯಾರ್ಯಾರು ಸಚಿವರಾಗ್ತಾರೆ ಅನ್ನುವಂಥ ಕುತೂಹಲ ಮನೆ ಮಾಡಿತ್ತು. ಅದಕ್ಕೆ ಪೂರಕವಾಗಿ ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ DK ಶಿವಕುಮಾರ್ ಅವರ ಜೊತೆಯಲ್ಲಿ ಜೂನ್ 3ರಂದು ಸರಿಸುಮಾರು 12ಕ್ಕೂ ಹೆಚ್ಚು ಮಂದಿ ಸಚಿವರುಗಳಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ ಅನ್ನೋದು. ಈ ಬಾರಿಯೂ ಕೂಡ ಈ ಸಂಪುಟದಲ್ಲಿ ಸಿದ್ದರಾಮಯ್ಯ ಆಪ್ತರಿಗೆ ಮನ್ನಣೆ ಸಿಕ್ಕಿದೆ. ಅಂದರೆ ಹಳೆಯ ಸಚಿವ ಸಂಪುಟದಲ್ಲಿದ್ದಂತಹ 12 ಮಂದಿಗೆ ಇಲ್ಲೂ ಕೂಡ ಅವಕಾಶ ಸಿಕ್ಕಿದೆ ಅನ್ನುವಂಥದ್ದು ಇದೆ. ಇಲ್ಲಿ ಪ್ರಮುಖವಾಗಿ ಇವರುಗಳನ್ನು ಪರಿಗಣನೆ ಮಾಡಿರುವುದು ಅನುಭವ ಮತ್ತು ಹಿರಿತನದ ಆಧಾರದ ಮೇಲೆ. ಅಂದರೆ ಹಿಂದಿನ ಸಂಪುಟದಲ್ಲಿ ಅನುಭವಿಗಳಾಗಿದ್ದು, ಹಿರಿಯರಾಗಿದ್ದು, ಸರ್ಕಾರಕ್ಕೆ ಗೌರವ ತಂದುಕೊಡುವ ಹಾಗೂ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸರ್ಕಾರವನ್ನು ಮುನ್ನಡೆಸುವುದಕ್ಕೆ ಇರುವಂತಹ ಶಕ್ತಿಯನ್ನು ಹೊಂದಿರುವಂಥವರಿಗೆ ಅವಕಾಶವನ್ನು ಮಾಡಿಕೊಡೋದಕ್ಕೆ ಚಿಂತನೆಯನ್ನು ಮಾಡಿಕೊಳ್ಳಲಾಗಿದೆ. ಆ ಹಿನ್ನೆಲೆಯಲ್ಲಿ 12 ಮಂದಿ ಸಚಿವರ ಪಟ್ಟಿಗೆ ಹೆಸರನ್ನು ಅಂದರೆ ಅಲ್ಲಿ ಶಿಫಾರಸನ್ನು ಮಾಡಲಾಗಿದೆ ಅಂತ. ಆ ಪ್ರಕಾರ ನೋಡೋದೇ ಅದರಲ್ಲಿ ಪ್ರಮುಖವಾಗಿ ಅಂದರೆ ಈ ಪಟ್ಟಿಯಲ್ಲಿ ಮೊದಲು 3 ದಲಿತ ಸಚಿವರಿಗೆ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಹಾಗೆ ಒಬ್ಬ ಅಲ್ಪಸಂಖ್ಯಾತ, 3 ಜನ ಲಿಂಗಾಯತರು, ಹಾಗೆ 2
ಮೂವರು ಒಕ್ಕಲಿಗರು ಮತ್ತು OBCಗೆ ಒಂದು ಸ್ಥಾನವನ್ನು ಕೊಡೋದಕ್ಕೆ ಚಿಂತನೆಯನ್ನು ನಡೆಸಲಾಗಿದೆ ಅನ್ನುವಂಥದ್ದಿದೆ. ಅಂದರೆ ಜಾತಿವಾರು ಸಮೀಕರಣ ಮತ್ತು ಸಮುದಾಯವಾರು ಲೆಕ್ಕಾಚಾರದ ಜೊತೆಗೆ ಕ್ಷೇತ್ರಕ್ಕೂ ಕೂಡ ಅವಕಾಶ ಕೊಡುವ ನಿಟ್ಟಿನಲ್ಲಿ ಈ ಸಮೀಕರಣವನ್ನು ಮಾಡಲಾಗಿದೆ. ಮೊದಲ ಹಂತದಲ್ಲಿ ಈ 12 ಮಂದಿ ಸಚಿವರು ಪ್ರಮಾಣ ವಚನವನ್ನು ತೆಗೆದುಕೊಂಡಿದ್ದಾರೆ. ಅದಾದ ನಂತರದಲ್ಲಿ ಹೊಸಬರನ್ನು ಸೇರಿಸಿಕೊಂಡು ಉಳಿದಂತಹ ಸಚಿವ ಸಂಪುಟ ವಿಸ್ತರಣೆಗೆ ಅಗತ್ಯವಿರುವಂಥವರನ್ನು ಶಿಫಾರಸು ಮಾಡಲಾಗ್ತದೆ ಅನ್ನುವಂಥ ಮಾತಿದೆ. DK ಶಿವಕುಮಾರ್ ಅವರು ದೆಹಲಿಗೆ ಹೋಗುವಂಥ ಸಂದರ್ಭದಲ್ಲಿ ಈ ಪಟ್ಟಿಯನ್ನು ತೆಗೆದುಕೊಂಡು ಹೋಗಿ ಅಂತಿಮ ಮುದ್ರೆಯನ್ನು ಪಡೆದುಕೊಳ್ಳಲಿದ್ದಾರೆ ಅನ್ನುವಂಥದ್ದು ಈಗಿರುವಂಥ ಲೇಟೆಸ್ಟ್ ಮಾಹಿತಿ. ಇದರ ಜೊತೆಗೆ ಸಿದ್ದರಾಮಯ್ಯನವರ ಜೊತೆಯಲ್ಲೂ ಕೂಡ ಮಾತುಕತೆಯನ್ನು ಮಾಡಿ ನಂತರ ಉಳಿದರ್ಧ ಭಾಗದಲ್ಲಿ ಆಗಬೇಕಾಗಿರುವಂತಹ ಸಚಿವರ ಮತ್ತು ಹೊಸದಾಗಿ ಆಗುವಂಥವರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಲಿದ್ದಾರೆ. ಇದನ್ನು ಪಕ್ಷದ ವರಿಷ್ಠ ನಾಯಕರ ಮುಂದಿಟ್ಟು ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರ ಸಮ್ಮುಖದಲ್ಲಿ ಅದಕ್ಕೆ ಅಂಕಿತವನ್ನು ಹಾಕಿಸಿಕೊಳ್ಳಲಿದ್ದಾರೆ. AICC ಅಧ್ಯಕ್ಷರು ಅಲ್ಲಿ ಬದಲಾವಣೆ ಸಂದರ್ಭ ಬಂದಾಗ ಅಲ್ಲೊಂದಷ್ಟು ಹೊಸ ಹೆಸರುಗಳನ್ನು ಅಥವಾ ಬದಲಾವಣೆ ಹೆಸರುಗಳನ್ನು ನಮೂದು ಮಾಡಬಹುದು ಅನ್ನುವಂಥ ಮಾಹಿತಿ ಕೂಡ ಇದೆ. ಈಗಿರೋ ಮಾಹಿತಿ ಪ್ರಕಾರ ಮೊದಲ ಪಟ್ಟಿಯಲ್ಲಿ ಪರಮೇಶ್ವರ್ ಮತ್ತು KJ ಜಾರ್ಜ್ ಅಂದರೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂತಹ ಹಿರಿಯರು, ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಆಗಿರುವಂಥ ಇಬ್ಬರಿಗೂ ಅವಕಾಶ ಮತ್ತೆ ಸಿಗುವಂಥ ಸಾಧ್ಯತೆ ಇದೆ. ಹಾಗೆ ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ ಅವರಿಗೂ ಕೂಡ ಮಗದೊಮ್ಮೆ ಅವಕಾಶ ಸಿಗಲಿದೆ. ಪ್ರಿಯಾಂಕ್ ಖರ್ಗೆ ಅವರಿಗೂ ಕೂಡ ಮತ್ತೊಂದು ಅವಕಾಶ ಇಲ್ಲಿ ಸಿಗ್ತಾ ಇದೆ. ಹೊಸದಾಗಿ ಈ ಪಟ್ಟಿಯಲ್ಲಿ ಸೇರ್ಪಡೆ ಆಗುವುದಕ್ಕೆ ಸಿದ್ಧವಾಗಿರುವುದು ಯತೀಂದ್ರ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರ ಪುತ್ರರಾಗಿ ಇದ್ದಂಥ ಯತೀಂದ್ರ ಅವರು ಪಕ್ಷದ ಜೊತೆಯಲ್ಲಿ ಅಂದರೆ ತಂದೆಯ ಬದಲು ಅವರಿಗೆ ಹೊಸದಾಗಿ ಅವಕಾಶವನ್ನು ಕೊಡ್ತಾ ಇದೆ. ಮೈಸೂರು ಭಾಗದಿಂದ OBC ಸಮುದಾಯದ ನಾಯಕನಾಗಿ ಅವರನ್ನು ಪರಿಗಣನೆ ಮಾಡುವಂಥ ಚಿಂತನೆ ಕೂಡ ನಡೀತಾ ಇದೆ ಅನ್ನುವಂಥದ್ದಿದೆ. ಹಾಗೆ ಉಳಿದಂತೆ ಕೃಷ್ಣ ಬೈರೇಗೌಡ, ಈಶ್ವರ್ ಖಂಡ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್, ಚಲುರಾಯ ಸ್ವಾಮಿ ಮತ್ತು ಶಿವರಾಜ್ ತಂಗಡಿಗೆ ಅವರಿಗೆ ಅವಕಾಶ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಈ ಪಟ್ಟಿಯಲ್ಲಿ ಜಮೀರ್ ಅಹಮದ್ ಅವರನ್ನು ನಿರೀಕ್ಷೆ ಮಾಡಲಾಗ್ತಾ ಇದ್ರೂ ಕೂಡ ಅವರ ಬದಲಿಗೆ ತನ್ವೀರ್ ಸೇಠ್ ಅವರ ಹೆಸರು ಕೂಡ ತೇಲಿ ಬರ್ತಾ ಇದೆ. ಹೀಗಾಗಿ ಮೊದಲ ಪಟ್ಟಿಯಲ್ಲಿ ಅವರ ಹೆಸರಿರುತ್ತೋ ಇಲ್ಲೋ ಅನ್ನುವಂಥ ಜಿಜ್ಞಾಸೆ ಕಾಡ್ತಾ ಇದೆ. ಹಾಗೆ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ಜೊತೆಯಲ್ಲಿ ನಾಗೇಂದ್ರ ಅವರಿಗೂ ಮತ್ತೊಂದು ಅವಕಾಶ ಸಿಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾತಿದೆ. ಅಲ್ಲೂ ಕೂಡ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಹೊಸಬರಿಂದಾಗಿ ಹೊಸ ಸಂಪುಟಕ್ಕೆ ಸೇರ್ಪಡೆ ಮಾಡೋದಕ್ಕೆ ಮಹಿಳೆಯರಿಗೂ ಅವಕಾಶ ಕೊಡಬೇಕು ಅನ್ನುವಂಥ ಒತ್ತಾಯ ಕೂಡ ಇದೆ. ಹೀಗೆ ಇವೆಲ್ಲವೂ ಎರಡನೇ ಪಟ್ಟಿಯಲ್ಲಿ ಅವಕಾಶವನ್ನು ಪಡೆಯುವಂಥ ಸಾಧ್ಯತೆ ಇದ್ದು ಇಲ್ಲಿ ಹೊಸ ಹೆಸರುಗಳಿಗೆ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದಿದೆ. ಅಮೃತ. ರಾಕೇಶ್, ಈಗಾಗಲೇ ನಾವು ನೋಡಿದ್ವಿ DKಶಿ ಅಂದರೆ ನಿಯೋಜಿತ ಮುಖ್ಯಮಂತ್ರಿ DKಶಿ ಅವರ ಮನೆ ಬಳಿ ಬಹಳಷ್ಟು ಜನ ಸಚಿವರು, ಅದರಲ್ಲೂ ಮಾಜಿ ಸಚಿವರು ಹೊಸದಾಗಿ ಟ್ರೈ ಮಾಡಬೇಕು ಅಂದವರೆಲ್ಲ ಬಂದು ಹೋಗ್ತಾ ಇದ್ದಾರೆ. ಜೊತೆಗೆ ನಾವೀಗಾಗಲೇ ಕಳೆದ ತಿಂಗಳಿನಿಂದ ಗಮನಿಸೋದಾದ್ರೆ ಬಹಳಷ್ಟು ಜನ ದೆಹಲಿಗೂ ಹೋಗಿ ಪ್ರಯತ್ನವನ್ನು ಪಡ್ತಾ ಇದ್ರು, ಪತ್ರದ ಮುಖೇನ ಪ್ರಯತ್ನ ಪಡ್ತಾ ಇದ್ರು. ಅವರೆಲ್ಲ ಟ್ರೈ ಮಾಡ್ತಾ ಇದ್ದಾರೆ. ಜೊತೆಗೆ ಎರಡನೇ ಪಟ್ಟಿಯಲ್ಲಿ ಯಾರ್ದೆಲ್ಲ ಹೆಸರಿರಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ರಾಕೇಶ್, ಅಮೃತ, ಈಗ ಅಂದರೆ ಎರಡನೇ ಪಟ್ಟಿಯನ್ನು ಅಷ್ಟು ಸುಲಭವಾಗಿ ಊಹೆ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ನಾನು ಈಗಾಗಲೇ ಹೇಳಿದ ಹಾಗೆ ಪ್ರತಿಯೊಂದು ಸಮುದಾಯ, ಜಾತಿ ಮತ್ತು ಕ್ಷೇತ್ರ ಹಾಗೆ ಪ್ರಾಂತ್ಯವಾರ ಅವಕಾಶವನ್ನು ಕೊಡುವಂತಹ ಜವಾಬ್ದಾರಿ DK ಶಿವಕುಮಾರ್ ಅವರ ಮೇಲಿದೆ. ಇಲ್ಲಿ ಅವರು ಯಾವುದೇ ವಿಚಾರದಲ್ಲೂ ಕೂಡ ಕಾಂಪ್ರಮೈಸ್ ಮಾಡಿಕೊಳ್ಳದ ರೀತಿಯಲ್ಲಿ ಮುಂದೆ ಹೋಗಬೇಕಾಗುತ್ತೆ. ಇನ್ನೆರಡು ವರ್ಷದ ಬಳಿಕ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ನಿಟ್ಟಿನಲ್ಲಿ ತೆಗೆದುಕೊಳ್ಬೇಕಾದಂತಹ ಜವಾಬ್ದಾರಿ ಅವರ ಮೇಲಿರೋದ್ರಿಂದಾಗಿ ಹೈಕಮಾಂಡ್ ವಲಯದಿಂದ, ಸಿದ್ದರಾಮಯ್ಯನವರ ಅಪೇಕ್ಷಿತರ ಬಳಗದಿಂದ ಮತ್ತು ತಮ್ಮ ಅಂತಿಮ ಪಟ್ಟಿಯಲ್ಲಿರುವಂಥವರನ್ನು ಕೂಡ ಸೇರಿಸಿಕೊಂಡು ಇಲ್ಲಿ ಸಚಿವ ಸಂಪುಟವನ್ನು ರಚನೆ ಮಾಡಬೇಕಾಗುತ್ತೆ. ಹೀಗಾಗಿ ಹಳೆಯ ಸಂಪುಟದಲ್ಲಿದ್ದಂಥ 15 ಮಂದಿಗೆ ಅಂದರೆ ಕ್ಲೀನ್ ಕಟ್ಟಾಗಿ ಹೇಳೋಕ್ಕೆ ಸಾಧ್ಯ ಆಗ್ತಿಲ್ಲ, 15ರಿಂದ 18 ಮಂದಿಗೆ ಅವಕಾಶ ಸಿಗ್ಬೋದು. ಉಳಿದಂಥವರಿಗೆ DK ಶಿವಕುಮಾರ್ ಅವರು ತಮ್ಮ ವಿವೇಚನಾ ಶಕ್ತಿಯಿಂದ ಹೊಸ ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗುವಂಥ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡುವ ಸಾಧ್ಯತೆ ಇದೆ. ಅಂದರೆ ಈ ಹಿಂದೆ ಸಿದ್ದರಾಮಯ್ಯನವರ ಮೊದಲ ಅವಧಿಯ ಸರ್ಕಾರದಲ್ಲಿದ್ದಂಥ ಕೆಲವರಿಗೆ ಅವಕಾಶ ಆಗ್ಬೋದು. ಈಗ DK ಶಿವಕುಮಾರ್ ಅವರ ಬಳಗದಲ್ಲಿ ಗುರುತಿಸಿಕೊಂಡಿರುವಂಥ ಹೊಸ ಹುಡುಗರಿಗೂ ಕೂಡ ಅವಕಾಶ ಸಿಗುವಂಥ ಸಾಧ್ಯತೆ ಇದೆ. ಹೀಗೆ ಹಳೆಯ ಮತ್ತು ಹೊಸ ಸಮುದಾಯ ಅಂದರೆ ಯುವಕರುಗಳನ್ನು ಸೇರಿಸಿಕೊಂಡು ಹೊಸದಾದಂಥ ಒಂದು ಕಾನ್ಸೆಪ್ಟನ್ನು ಇಟ್ಟುಕೊಂಡು ಸರ್ಕಾರವನ್ನು ರಚನೆ ಮಾಡುವ ಯೋಚನೆಯನ್ನು DK ಶಿವಕುಮಾರ್ ಅವರು ಹೊಂದಿಕೊಂಡಿದ್ದಾರೆ ಅನ್ನುವಂಥದ್ದಿದೆ. ಹೀಗಾಗಿ ಅನುಭವಿಗಳ ಜೊತೆಯಲ್ಲಿ ಹೊಸಬರಿಗೂ ಅವಕಾಶ ಸಿಗೋದ್ರಿಂದಾಗಿ ಈ ವಿಚಾರದಲ್ಲಿ ಹೆಚ್ಚೇನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥದ್ದಿದೆ. ಅದರಲ್ಲೂ ಕರಾವಳಿ ಭಾಗವನ್ನು ಮತ್ತು ಹೈದರಾಬಾದ್ ಕರ್ನಾಟಕ ಭಾಗವನ್ನು ಅವರು ಗಮನದಲ್ಲಿಟ್ಟುಕೊಂಡು ಪಕ್ಷ ಸಂಘಟನೆ ಮಾಡಬೇಕಾಗುತ್ತೆ. ಈ ಎರಡೂ ಪ್ರದೇಶಗಳಲ್ಲಿ BJPಯ ಬಲ ಹೆಚ್ಚಾಗಿರೋದ್ರಿಂದಾಗಿ ಕಿತ್ತೂರು ಕರ್ನಾಟಕವನ್ನು ಕೂಡ ಕಡೆಗಣಿಸುವಂಥ ಪರಿಸ್ಥಿತಿ ಇಲ್ಲದಿರೋದ್ರಿಂದಾಗಿ ಈ ವಿಭಾಗವಾರು ಎಲ್ಲ ಕಡೆಯಲ್ಲೂ ಕೂಡ ಅವರಿಗೆ ಪ್ರಾಶಸ್ತ್ಯತೆಯನ್ನು ಕೊಡಬೇಕಾಗುತ್ತೆ ಅನ್ನುವಂಥ ಮಾತಿದೆ. ಇಲ್ಲಿ ಯಾರನ್ನು ಪಿಕ್ ಮಾಡ್ತಾರೆ ಅನ್ನೋದರ ಮೇಲೆ ಹೊಸ ಸಂಪುಟ ಮತ್ತು ಅಲ್ಲಿರುವಂತಹ ಎರಡನೇ ಪಟ್ಟಿಗೆ ಅಗತ್ಯವಿರುವಂಥವರನ್ನು ಅವರು ನೇಮಕ ಮಾಡುವಂಥ ಸಾಧ್ಯತೆ